ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಹೊರಗಡೆ ಯಾವತ್ತು ನೋಡಿದ್ರೂ ಚಳಿ. ಈ ಚಳಿಗೆ ಏನನ್ನ ಒಂದು ಮಾಡಿ ತಿನ್ನಬೇಕು ಅನ್ನಿಸ್ತಾನೆ ಇರುತ್ತೆ. ಇವತ್ತಂತೂ ಮಕ್ಕಳಿಗೆ ಸರ್ಪ್ರೈಸ್ ಆಗಿ ಗೋಬಿ ಮಾಡಿಕೊಡೋಣ ಅಂದ್ಬಿಟ್ಟು, ಮಕ್ಕಳು ಇನ್ನೂ ಸ್ಕೂಲಿಂದ ಬಂದಿಲ್ಲ, ಅಡುಗೆ ಎಲ್ಲ ಮಾಡಿಬಿಟ್ಟು ಹಾಗೆ ಗೋಬಿ ಮಾಡಿಕ್ಬಿಟ್ಟು ಸಾಯಂಕಾಲ ಬಂದಮೇಲೆ ಬಿಸಿ ಮಾಡಿಕೊಡೋಣ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಇವಾಗ ಇದನ್ನ ನಾನು ಗೋಬಿನ ಕಾರ್ನ್ಫ್ಲವರ್ನ ಬಿಸಿನೀರಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕಿ ಕುದಿಸಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಸಣ್ಣ ಸಣ್ಣ ಹುಳ ಇದ್ದರೆ ಎಲ್ಲ ಸತ್ತೋಗುತ್ತೆ, ನೀರಲ್ಲೇ ಉಳ್ಕೊಳುತ್ತೆ ಮತ್ತು ಎಲ್ಲ ಕ್ಲೀನ್ ಆಗುತ್ತೆ ಅಂದ್ಬಿಟ್ಟು. ಆಮೇಲೆ ನೋಡಿ, ನಾನು ಇದಕ್ಕೆ ಏನೇನು ಹಾಕ್ಕೊತಾ ಇದ್ದೀನಿ: ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲವರು ಇಲ್ಲ ಅಂದರೆ ನೀವು ಮೈದಾನೂ ಹಾಕ್ಕೋಬೋದು. ಆಮೇಲೆ ಗರಂ ಮಸಾಲ ಫ್ರೆಂಡ್ಸ್, ನಾನು ಮನೆಯಲ್ಲೇ ಮಾಡಿರೋದು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, 1/4 ಸ್ಪೂನ್ ಅಷ್ಟು. ಮತ್ತು ಉಪ್ಪು, ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನೆಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು, ಅದೊಂದು ಸ್ಪೂನ್ ಹಾಕ್ಕೊಳ್ಳಿ. ಫ್ರೆಂಡ್ಸ್, ನಾನು ಇದು ಫಸ್ಟೇ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿಗಿಂತ ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ನೀರು ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಸುಮ್ಮನೆ ನೀರು ಸ್ವಲ್ಪ ಹಾಕ್ಕೊಂಡು ಉದುರಿಸ್ಕೊಂಡು ಹಾಕ್ಕೊಳ್ಳಿ. ಕಾರ್ನ್ಫ್ಲವರು ನನಗಿನ್ನ ಸ್ವಲ್ಪ ಬೇಕಾಗಿತ್ತು, ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನೀವು ಫಸ್ಟೇ ನೋಡಿಕೊಂಡು ಎಷ್ಟು ಬೇಕು ಅಂತ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀನಿ ನಾನು ಫಸ್ಟೇ. ಎಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡಿಯೋ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಣ್ಣೆ ನಾನು ಫಸ್ಟೇ ಕಾಯಕ್ಕೆ ಇಕ್ಕಿದ್ದೆ. ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಎಣ್ಣೆ ಚೆನ್ನಾಗಿ ಕಾದಿದ್ರೆ ಲೋ ಫ್ಲೇಮಲ್ಲಿ ಇಕ್ಕೊಂಡು ಹಾಕ್ಕೊಂಡ್ರೂ ಬೆಂದೋಗುತ್ತೆ. ಆಮೇಲೆ ಜಾಸ್ತಿ ಸೀದಿಸಬಾರ್ದು, ಜಾಸ್ತಿ ಸೀದಿಸ್ಬಿಟ್ರೂ ಚೆನ್ನಾಗಿರಲ್ಲ ಟೇಸ್ಟು. ನೋಡಿ ಫ್ರೆಂಡ್ಸ್, ಇದು ಇಷ್ಟು ಮಾತ್ರ ಬೆಂದಿದೆ. ನಾನು ಫುಡ್ ಕಲರೆಲ್ಲ ಏನೂ ಹಾಕಿಲ್ಲ. ಕೆಲವರೆಲ್ಲ ಹಾಕ್ತಾರೆ, ಮತ್ತು ಹೊರಗಡೆನೂ ಅಷ್ಟೇ ಹಾಕಿರ್ತಾರೆ. ರೋಡ್ ಸೈಡಲ್ಲೆಲ್ಲ ನಾವು ಫುಡ್ ಕಲರೆಲ್ಲ ಏನು ಯೂಸ್ ಮಾಡಿದ್ರೇ ತುಂಬ ಚೆನ್ನಾಗಿ ಬಂದಿದೆ. ಯಾಕಂದರೆ ಖಾರದ ಪುಡಿಯಲ್ಲಿ ಗುಂಟೂರು ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತಾರೆ. ಖಾರದ ಪುಡಿನೂ ಅಷ್ಟೇ ಮಿಷಿನಲ್ಲಿ ತಗೊಬರೋದು, ತುಂಬಾ ಚೆನ್ನಾಗಿರುತ್ತೆ, ಮನೆಯಲ್ಲೇ ಮಾಡ್ದಂಗಿರುತ್ತೆ. ನೋಡಿ, ಇದು ನಾನು ಫಸ್ಟು ಏನಕ್ಕೆ ಉಪ್ಪು ಖಾರ ಇದೆಯಾ ಅಂತ ಟೇಸ್ಟ್ ನೋಡ್ತಾ ಇದ್ದೀನಿ. ಆಮೇಲೆ ನಾವು ಒಗ್ಗರಣೆ ಮಾಡಿದಾಗ ಹಾಕ್ಕೋಬೋದು, ಸಾಲಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಅಂತ. ನಾನು ಫಸ್ಟೇ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಟೇಸ್ಟ್ ಇದೆಯಾ ಅಂತ ಟೇಸ್ಟ್ ನೋಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಈರುಳ್ಳಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಅದೇ ಎಣ್ಣೆ ಸ್ವಲ್ಪ ಹಾಕ್ಕೊಂಡು, ಈರುಳ್ಳಿ ಚೆನ್ನಾಗೇನು ಫ್ರೈ ಆಗೋಗಬೇಡ, ಇದು ಹಸಿ ಇದ್ರೇ ಚೆನ್ನಾಗಿರುತ್ತೆ ಗೋಬಿಗೆ. ಆಮೇಲೆ ಕ್ಯಾಪ್ಸಿಕಮ್ ಮಾತ್ರ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಮಾತ್ರ ಹಸಿ ವಾಸನೆ ಹೋಗಬೇಕು. ಆಮೇಲೆ ಕ್ಯಾಪ್ಸಿಕಮ್ಮು ಅಷ್ಟೇ ಜಾಸ್ತಿ ಹೊತ್ತು ಫ್ರೈ ಆಗೋದೇನು ಬೇಡ, ಇದು ಕ್ರಿಸ್ಪಿಯಾಗಿದ್ರೇ ಚೆನ್ನಾಗಿರೋದು. ಇವಾಗೆಲ್ಲ ಸ್ವಲ್ಪ ಈರುಳ್ಳಿಗೆ ಕ್ಯಾಪ್ಸಿಕಮ್ಗೆ ಉಪ್ಪು ಹಿಡಿಯೋ ಥರ ಉಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ, ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದು ಕಾರ್ನ್ಫ್ಲವರು ನಾನು ಸ್ವಲ್ಪ ಹಾಕ್ಕೊಂಡು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೆ, ಇದು ತಿಕ್ನೆಸ್ಸು ಗಟ್ಟಿ ಬರುತ್ತೆ ಅಂತ ಗೋಬಿ. ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸಾಸ್ ಹಾಕ್ಕೊಂಡು, ನೀರು ನಿಮಗೆ ಕ್ರಿಸ್ಪಿಯಾಗಿ ಬೇಕಾ ಇಲ್ಲ ಗ್ರೇವಿ ಥರ ಬೇಕಾ, ಯಾವ ಥರ ಬೇಕು ಅಂತ ನೋಡಿಕೊಂಡು ಹಾಕ್ಕೋಬೋದು. ನಾನು ಸ್ವಲ್ಪ ಗಟ್ಟಿಯಾಗೇ ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೀರು ಜಾಸ್ತಿ ಏನು ಹಾಕೋಕ್ಕೆ ಹೋಗಿಲ್ಲ. ಸಾಸೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎಲ್ಲ ಗೋಬಿ ಹಾಕ್ಕೊಂಡ್ರೆ ಇವಾಗ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮೇಲೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗಂತೂ ಮಳೆ ದಿನ ಬಿಟ್ಟು ದಿನ ಬರ್ತಾನೆ ಇರುತ್ತೆ. ಚಳಿ ವೆದರ್ ಮಾತ್ರ ಚಳಿ ಥರ ಇದೆ. ಅದಕ್ಕೆ ಮಕ್ಕಳಿಗೋಸ್ಕರ ಬರೋಕ್ಕೆ ಮುಂಚೆನೇ ಇವತ್ತು ರೆಡಿ ಮಾಡಿ ಇಕ್ತಾಯಿದ್ದೀನಿ. ಇದು ಆಲ್ಮೋಸ್ಟು ಎಲ್ಲ ರೆಡಿ ಆಯಿತು, ಬೇಗನೆ ಮಾಡ್ಬೋದು. ಹೊರಗಡೆಯಿಂದ ತರೋಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಬೋದು, ಆದಷ್ಟು ಬೇಗನೂ ಆಗುತ್ತೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ನಾವು ಮನೆಯಲ್ಲೇ ಮಾಡ್ಕೊಬೇಕು. ನೋಡಿ, ಇದರ ಮೇಲೆ ಈರುಳ್ಳಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಸೂಪರಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್, ಹೊರಗಡೆಯಿಂದ ತರಬೇಡಿ, ಈ ಥರ ಮನೆಯಲ್ಲೇ ಮಾಡಿ ಕೊಡಿ. ಆಲ್ಮೋಸ್ಟ್ ಎಲ್ಲರೂ ಗೋಬಿ ಮಂಚೂರಿ ಮಾಡೋದು ಬರುತ್ತೆ ಅಂದ್ಕೊತೀನಿ, ಆದರೆ ಮನೆಯಲ್ಲೇ ಮಾಡೋದು ಒಳ್ಳೆಯದು, ಹೊರಗಡೆಯಿಂದ ತರೋದು ಬೇಡ ಅಂತ ಹೇಳ್ತೀನಿ. ಹಾಗೆ
ಟೇಸ್ಟ್ ಮಾತ್ರ ಸೂಪರಾಗಿದೆ. ಎಲ್ಲ ಮನೆಯಲ್ಲೇ ಇರೋ ಐಟಮ್ಮೇ ಹಾಕಿ ಮಾಡಿರೋದು, ಹೊರಗಡೆಯಿಂದ ಏನು ತಂದೇನು ಮಾಡಿಲ್ಲ. ಗರಂ ಮಸಾಲನೂ ಅಷ್ಟೇ ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತೀನಿ. ಫ್ರೆಂಡ್ಸ್, ಅಷ್ಟೊತ್ತಿಗೆ ಮಕ್ಕಳು ಬಂದರು. ಇವತ್ತು ಬಂದಿದ್ದ ತಕ್ಷಣವೇ ಊಟ ಕೂಡ ಕೇಳಿಲ್ಲ, ಬಂದಿದ್ದ ತಕ್ಷಣ ಇದು ನೋಡಿಬಿಟ್ಟು ಇದನ್ನೇ ತಿಂತಾಯಿದ್ದಾರೆ. ಇದನ್ನು ತಿಂದ್ಬಿಟ್ಟು ಆಮೇಲೆ ಊಟ ಮಾಡ್ತೀರಿ ರಾತ್ರಿಗೆ ಅಂದರು. ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ನೀವು ಒಂದು ಸಾರಿ ಮಾಡಿಕೊಡಿ ಮಕ್ಕಳಿಗೆ. ಇಷ್ಟ ಆಗಿದ್ದರೆ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.